ಬನ್ನಿ, ರೈತರು ಭತ್ತದ ನಿಜವಾದ ಮಾರ್ಗದರ್ಶಕ ದಹನ್ ಅನ್ನು ಹೇಗೆ ಕಂಡುಕೊಂಡರು ಎಂಬುದರ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಅಣ್ಣ, ಈ ಬಾರಿ ಮತ್ತೆ ನಿಮ್ಮ ಹೊಲದಲ್ಲಿ ಕಳೆ ಕಾಣಿಸಿಕೊಳ್ಳುತ್ತಿದೆಯೇ? ಹೌದು, ಇದೇ ದೊಡ್ಡ ಸಮಸ್ಯೆ. ಪ್ರತಿ ಬಾರಿ ನಾಟಿ ಮಾಡಿದ ಕೆಲವೇ ದಿನಗಳಲ್ಲೇ ಕಳೆ ಬೆಳೆಯಲು ಪ್ರಾರಂಭಿಸುತ್ತದೆ. ಕಳೆ ಬೆಳೆದ ನಂತರ ಔಷಧಿ ಹಾಕಿದರೆ ಕೆಲವೊಮ್ಮೆ ಬೆಳೆ ಮೇಲೆ ಒತ್ತಡ ಬಂದು ಸಸಿಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದರಿಂದ ಬೆಳೆ ದುರ್ಬಲಗೊಳ್ಳುತ್ತದೆ. ಅದು ಆಗೋದು ಏಕೆಂದರೆ ಹೆಚ್ಚಿನವರು ಕಳೆ ಬಂದ ನಂತರ ಔಷಧಿ ಹಾಕುತ್ತಾರೆ. ಆದರೆ ನಿಜವಾದ ನಿಯಂತ್ರಣ ಎಂದರೆ ಕಳೆ ಬೆಳೆಯುವ ಮೊದಲು ಮಾಡಬೇಕಾದದ್ದು. ಅಂದರೆ ಮೊದಲೇ ತಡೆಗಟ್ಟುವುದು ಉತ್ತಮವೇ? ಖಂಡಿತ. ಕಳೆಗಳು ಆರಂಭದಿಂದಲೇ ಬೆಳೆಯ ಜೊತೆಗೆ ಪೋಷಕಾಂಶ, ಸೂರ್ಯನ ಬೆಳಕು ಮತ್ತು ನೀರಿಗಾಗಿ ಸ್ಪರ್ಧೆ ಮಾಡುತ್ತವೆ. ಸಮಯಕ್ಕೆ ನಿಯಂತ್ರಿಸದಿದ್ದರೆ ಇವು ಕೀಟಗಳು ಮತ್ತು ರೋಗಗಳಿಗೆ ಆಶ್ರಯವಾಗುತ್ತವೆ. ಇದರಿಂದಲೇ ಹೇಳುತ್ತಾರೆ, ಚಿಕಿತ್ಸೆಗಿಂತ ತಡೆಗಟ್ಟುವುದೇ ಉತ್ತಮ. ಸರಿ, ಆದರೆ ಸರಿಯಾದ ತಡೆಗಟ್ಟುವಿಕೆ ಹೇಗೆ ಮಾಡಬೇಕು? ಅದಕ್ಕೆ ಸರಿಯಾದ ಪರಿಹಾರವೇ ದಹನ್, ಭತ್ತದ ಸಾರಥಿ. ಇದು ಕಳೆ ಬೆಳೆಯುವ ಮೊದಲೇ ಸಂಪೂರ್ಣ ನಿಯಂತ್ರಣ ನೀಡುತ್ತದೆ, ಯಾವುದೇ ತೊಂದರೆ ಇಲ್ಲದೆ. ದಹನ್ನಲ್ಲಿ ಅಂಥದ್ದೇನು ವಿಶೇಷ? ನೋಡು, ಇದರಲ್ಲಿ 5 ಪ್ರಮುಖ ಲಾಭಗಳಿವೆ. 2 ಕಾರ್ಯವಿಧಾನ. ಕಳೆ ಬೀಜ ಮೊಳಕೆ ಹೊಡೆಯುವುದನ್ನು ತಡೆಯುತ್ತದೆ ಮತ್ತು ಮೊಳಕೆ ಹೊಡೆದ ಕಳೆಯನ್ನು ನಿಯಂತ್ರಿಸುತ್ತದೆ. ಬಹುಮುಖ ನಿಯಂತ್ರಣ. ಅಗಲ ಎಲೆ, ಕಿರಿದಾದ ಎಲೆ ಕಳೆಗಳ ಮೇಲೆ ಪರಿಣಾಮಕಾರಿ. ದೀರ್ಘಕಾಲದ ಪರಿಣಾಮ. ಬೆಳೆಗೆ ಸಂಪೂರ್ಣವಾಗಿ ಬೆಳೆಯುವ ಸ್ವಾತಂತ್ರ್ಯ. ಸುಲಭ ಬಳಕೆ. ದಾಣದ ರೂಪದಲ್ಲಿರುವುದರಿಂದ ಗೊಬ್ಬರ ಅಥವಾ ಮಣ್ಣಿನ ಮರಳಿನೊಂದಿಗೆ ಮಿಶ್ರಣ ಸುಲಭ. ವೇಗವಾದ ಶೋಷಣೆ ಮತ್ತು ತ್ವರಿತ ಪರಿಣಾಮ. ಶಕ್ತಿಶಾಲಿ ಬಿಟಿಜಿ ತಂತ್ರಜ್ಞಾನದಿಂದ ನಿರ್ಮಿತ. ಇದನ್ನು ಯಾವಾಗ ಮತ್ತು ಹೇಗೆ ಹಾಕಬೇಕು? ಭತ್ತದ ನಾಟಿಯ ನಂತರ 0 ರಿಂದ 3 ದಿನಗಳ ಒಳಗೆ ದಹನ್ ಬಳಸಿ. ಉತ್ತಮ ಫಲಿತಾಂಶಕ್ಕಾಗಿ ಪ್ರತಿ ಎಕರೆಗೆ 4 kg ದಹನ್ ಅನ್ನು ಸಮವಾಗಿ ಹಾಕಬೇಕು. ಬಳಕೆಗೆ ಮೊದಲು ಹೊಲದಲ್ಲಿ 2 ರಿಂದ 3 ಇಂಚು ನೀರು ಇರಬೇಕು ಮತ್ತು ದಹನ್ ಹಾಕಿದ ನಂತರ 7 ರಿಂದ 10 ದಿನದವರೆಗೆ ನೀರು ನಿಲ್ಲಬೇಕು. ಗಮನದಲ್ಲಿರಲಿ, ದಹನ್ ಬಳಸಿದ ಹೊಲದ ನೀರು ಇತರೆ ಹೊಲಗಳಿಗೆ ಹೋಗಬಾರದು. ಇಷ್ಟು ಸುಲಭ ಮತ್ತು ಪರಿಣಾಮವು ವೇಗವಾಗಿ. ಹೌದು, ಇದಕ್ಕೆ ಕಾರಣ ಬಿಟಿಜಿ ತಂತ್ರಜ್ಞಾನ. ಇದು ನೀರಿನಲ್ಲಿ ಸೂಪರ್ ಸ್ಪ್ರೆಡ್ನಂತೆ ತಕ್ಷಣ ಹರಡುತ್ತದೆ. ಜಲ ಮತ್ತು ನೀರಿನ ಮೇಲೆ ದೀರ್ಘಕಾಲ ಉಳಿಯುತ್ತದೆ ಮತ್ತು ಕಳೆ ಮೊಳೆಯುತ್ತಲೇ ನಿಯಂತ್ರಣ ಆರಂಭಿಸುತ್ತದೆ. ಈಗ ಅರ್ಥವಾಯಿತು. ನಿಜವಾದ ಸಂಗತಿ ಅಂದ್ರೆ ದಹನ್ ನನ್ನ ಭತ್ತದ ಸಾರಥಿ. ಹೌದು ಅಣ್ಣ, ದಹನ್ ಭತ್ತದ ಸಾರಥಿ. ಆರಂಭದಿಂದಲೇ ಸರಿಯಾದ ಹೆಜ್ಜೆ ಇಡಿ.